ಕೋಟೆ ಬೀದಿ ನಿವಾಸಿ ಶಶಿಕುಮಾರ್ ಬಿನ್ ಗೋಪಾಲ್ ಶೆಟ್ಟಿ ಅವರು ತಮ್ಮ ಕುಟುಂಬ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಲಾಗ್ತಾ ಇರುವ ಸುಳ್ಳು ಮತ್ತು ಆಧಾರರಹಿತ ಆರೋಪಗಳ ಪತ್ರಿಕಾ ಬಗ್ಗೆ ಕಳೆದ ಕೆಲ ದಿನಗಳಿಂದ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ಹಾಗೂ ಯೂಟ್ಯೂಬ್ ಸೇರಿದಂತೆ ವಿವಿಧ ಮಾಧ್ಯಮಗಳಲ್ಲಿ ತಮ್ಮ ಪತ್ನಿ ಅರ್ಪಿತಾ ಅವರು ಸುಳ್ಳು ಮಾಹಿತಿಯನ್ನು ಹರಡ್ತಾ ಇದ್ದು, ಇದರಿಂದ ಕುಟುಂಬದ ಮಾನಹಾನಿಯಾಗ್ತಾ ಇದೆ ಎಂದು ಶಶಿಕುಮಾರ್ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಶಶಿಕುಮಾರ್ ಆದ ನಾನು ಕೆಎಸ್ಆರ್ಟಿಸಿ ನಿವೃತ್ತ ನೌಕರರಾದ ತಂದೆ ಗೋಪಾಲ್ ಶೆಟ್ಟಿ ಹಾಗೂ ವೃದ್ಧ ತಾಯಿಯೊಂದಿಗೆ ಅರಕಲಗೂಡಿನಲ್ಲಿ ವಾಸವಾಗಿದ್ದೇನೆ. 16-17 ಮೇ ತಿಂಗಳಲ್ಲಿ ಆಗಿದ್ದು 2020ರಲ್ಲಿ ಒಂದು ತಿಂಗಳು ಸೀಮಂತಕ್ಕೆ ಅಂತ ಸೀಮಂತ ಕಳಿಸಾದ್ಮೇಲೆ ನಾವು ಮತ್ತೆ ಕರ್ಕೊಂಡು ಬಂದು ಪಾಪುನ ಎಲ್ಲನೂ ಚೆನ್ನಾಗಿದ್ದು, 1 ವರ್ಷ 2 ವರ್ಷ ಚೆನ್ನಾಗಿದ್ದು. ಆಮೇಲೆ ಬರ್ತಾ ಬರ್ತಾ ಇವಳು ಅವ್ರ ಮನೆಯಿಂದ ಬಂದಾದಮೇಲೆ ಈ ಆಸ್ತಿ ವಿಚಾರಕ್ಕೋಸ್ಕರ ನನಗೆ ದುಡ್ಡು ಬೇಕು, ನನಗೆ ನಾನು ಸಪ್ರೇಟ್ ಇರ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಬೇರೆ ಮನೆ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋಕ್ಕಾಗ್ದೇ ಅವಳು ಬೇರೆ ಸಪ್ರೇಟ್ ಮನೆ ಮಾಡಿ ಅಂತ ಹೇಳಿದ್ದು. ನನಗಿಲ್ಲ, ನನ್ನ ತಂದೆ ತಾಯಿ ಜೊತೆಲೇ ಇರೋಣ, ಚೆನ್ನಾಗಿರೋಣ ಹಂಗೆ ಹಿಂಗೆ ಅಂತ ನಾನು ಹೇಳಿದೆ. ನಾನು ಕ್ಯಾಬ್ ಡ್ರೈವರು, ಇಲ್ಲಿ ವರ್ಕೌಟ್ ಆಗಲಿ, ಜೊತೆಲೆ ಬಾ ನಾನು ನೋಡ್ಕೊತೀನಿ ಅಂತಲೂ ಕರೆದಿದ್ದೀನಿ. ಅವಳು ಬರ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನ ಕೈಲಿ ದಿನ ಜಗಳ ತೆಗಿಯೋದು, ಬೇರೆ ಹೋಗೋಣ ಅನ್ನೋದು. ಬೇರೆ ಹೋದ್ರೂ ನಾನು ಬೇರೆ ಮನೆಯೂ ಮಾಡಿದೆ, ಹುಲ್ಕಲ್ ಹತ್ರನೂ ಮನೆಯೂ ಮಾಡಿದೆ. ಆಮೇಲೆ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಳು. ಆಮೇಲೆ ಇಲ್ಲ ನಾನು ಬರೋಲ್ಲ, ಮನೆ ಬಿಟ್ಟು ಬರೋಲ್ಲ, ಅಲ್ಲಿಗೆ ಬರೋಲ್ಲ, ಇಲ್ಲಿಗೆ ಬರೋಲ್ಲ. ಹಲವಾರು ಬಾರಿ ಈ ಸ್ಟೇಷನಲ್ಲಿ ಜಗಳ ಮಾಡಿರೋದಕ್ಕೆ ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದ್ದಾಳೆ. ಅವರು ಬಂದು ಕೇಳಿದ್ದಾರೆ ಏನಾಯಿತು ಎಂತಾಯಿತು ಅಂತ ಹೇಳ್ಬಿಟ್ಟು. ಅವರು ಸಮಾಧಾನ ಮಾಡಿ ದೇವರಸರು ASI ದೇವರಸರು ಇದ್ದಾರೆ, ಅವರು ಹಲವಾರು ಬಾರಿ ಇವ್ರಿಗೆ ಬೈದು ಬುದ್ಧಿವಾದ ಹೇಳಿ ನಮಗೆಲ್ಲವ ಕಳಿಸಿದ್ರು. ಬೇಡ ಕಂಪ್ಲೇಂಟ್ ಕೊಟ್ಬಿಡಿ, ಚಿಕ್ಕ ಏಜು ನಿಮ್ಗೆ ಇನ್ನೂ ಹೋಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರೇ ಸಪ್ರೇಟ್ ಮಾಡಿ ಕಳಿಸಿದ್ರು. ಮೇಲೂ ಅಂತೂ ಮನೆಯೇ ಮಾಡಿದೆ ನಾನು. ಅವರು ಹೊಂದ್ಕೊಂಡು ಹೋಗ್ತಾ ಇಲ್ಲ. ಕೇಳಿದ್ರೆ ನಿಮ್ಮ ಅಪ್ಪ ಅಮ್ಮ ಬೈತಾರೆ ಹಂಗೆ ಹಿಂಗೆ ಅಂತ ಪ್ರತಿದಿನ ಅವ್ರಿಗೆ ಫೋನ್ ಮಾಡಿಸೋದು. ಇವು ನನಗೆ ಮೇಲಧಿಕಾರಿಗಳಿಗೆ ಗೊತ್ತು, SP ಗೊತ್ತು, ನನಗೆ ಮಹಿಳಾ ಸಂಘದವ್ರಿಗೆ ಗೊತ್ತು, ನಾನು ಏನು ಮಾಡೋಕ್ಕಾಗಲ್ಲ, ನಾನು ಹೆಣ್ಣು ಹುಡುಗಿ, ನಿಮ್ಗೆ ಎಲ್ಲಿ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ದಬ್ಬಾಳಿಕೆ ಮಾಡ್ಕೊಂಡು ಬೇಕು ಅಂತ ನಮ್ಮ ಕುಟುಂಬದ ಎಲ್ಲಾರನ್ನೂ ನಿಮ್ಮನ್ನು ಜೈಲಿಗೆ ಕಳಿಸ್ತೀನಿ, ಜೈಲಿಗೆ ಹೊರ್ಗಾಕ್ಸ್ತೀನಿ, ಹೊರಗೆ ಬರ್ದಂಗೆ ಬೇಲ್ ಸಿಗ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪಬ್ಲಿಕ್ ಮಾಡ್ಕೊಬಂದು ಬೇಕು ಅಂತ ಇವಳೇ ಸೀನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ನಾನು ಕತ್ತಲು ಕುಯ್ಕೊಂಡು ಸಾಯೋದು ಅವು ಸರ್ ಅಂತ ಪ್ರತಿಯೊಂದು ವೀಡಿಯೋ ಕ್ಲಿಪ್ ಇದೆ, ಆಡಿಯೋ ಕ್ಲಿಪ್ ಇದೆ, ಅದನ್ನು ಮುಂದೆ ತಂದು ಇಡ್ತೀನಿ ನಾನು, ಇದರಲ್ಲಿದೆ ಮೊಬೈಲಲ್ಲೇ ಕೊಡ್ತೀನಿ. ಹಿಂಗೆಲ್ಲ ದಬ್ಬಾಳಿಕೆ ಮಾಡಿ ನಮ್ಮ ಈ ಕುಟುಂಬನ ಮರ್ಯಾದೆ ಕಳಿಬೇಕು ಅಂತ ಹೇಳಿ ಮಾಡಿರೋದು ಇವಳು ಪ್ರೆಸರಿಗೆಲ್ಲ ಫೋನ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಇದೆಲ್ಲ ಮಾಡಿದ್ದಾಳೆ ಸರ್ ಇವಳು. ನಮ್ಮ ಮಿಸ್ಸಸ್ಸು. ಪತ್ರಿಕಾಗೋಷ್ಠಿಯಲ್ಲಿ ಅರಕಲಗೂಡು ನಿವಾಸಿಗಳಾದ ಗೋಪಾಲ ಶೆಟ್ಟಿ, ಭಾಗ್ಯಮ್ಮ, ಜ್ಯೋತಿ, ಶಾಂತಕುಮಾರಿ, ಲೋಕೇಶ್ ಇತರರು ಉಪಸ್ಥಿತರಿದ್ದರು.